ಇವತ್ತಂತೂ ನನ್ನ ಮಗಳಿಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಅವಳಂತೂ ಫುಲ್ಲು ಖುಷಿ ಆಗಿಬಿಟ್ಟಿದ್ದಾಳೆ. ಎಲ್ಲೋ ಎವ್ರಿವನ್, ವೆಲ್ಕಮ್ ಟು ಮೈ ಮಿಲಾಗ್. ಇದು ಬಂದು ಮಂಡೇ ವ್ಲಾಗ್ ಆಗಿರುತ್ತೆ. ಸೊ ನಾನು ಮಾರ್ನಿಂಗು ನಮ್ಮ ಮನೆಯವರು ಸ್ವಲ್ಪ ಟಾಯ್ಸ್ನ ಬುಕ್ ಮಾಡಿದರು, ಅದು ಬಂದಿತ್ತು ಪಾರ್ಸೆಲ್ಲು. ಸೊ ಅವಳಿಗೆ ಟಾಯ್ಸ್ ಅಂದರೆ ಈ ಮಕ್ಕಳಿಗೆ ಯಾವ ತಾನೇ ಇಷ್ಟ ಆಗಲ್ಲ ಹೇಳಿ. ಹೊಸ್ದಾಗಿ ಏನಾದರೂ ಕಾಣಿಸಿದ್ರೆ ಅದು ಒಂದು 2 ಡೇಸ್ ಆಡೋದು ಮತ್ತು ಅದು ಎತ್ತಿ ಮೂಲೆಗೆ ಹಾಕೋದು, ಅದೇ ಅಲ್ವಾ ಅವ್ರ ಕೆಲಸ. ಸೊ ಸ್ಕೇಟಿಂಗ್ ಅಂತ ತುಂಬ ದಿನದಿಂದ ಕೇಳ್ತಾ ಇದ್ಲು ನಮ್ಮ ಮನೆಯವ್ರನ್ನ. ಸೊ ಹಂಗಾಗಿ ಅವಳು ಕೇಳಿದ್ಲಲ್ಲ, ನಾನು ಬೇಡ ಅನ್ನೋಕ್ಕೆ ಅವ್ರು ಕೊಡ್ಸೋದಕ್ಕೆ ಏನೂ ಮಾಡೋಕ್ಕಾಗಲ್ಲ, ಅಪ್ಪನ ಮುದ್ದಿನ ಮಗಳಲ್ವಾ. ಸೊ ಹಂಗಾಗಿ ಅವಳು ಏನು ಕೇಳ್ತಾಳೋ ಕೊಡಿಸು ಅಂತಂದ್ಬಿಟ್ಟು ಹಠ ಮಾಡಿ ಬುಕ್ ಮಾಡಿಸ್ಕೊಂಡ್ಳು. ಹಾಗೆಯೇ ಅವಳಿಗೆ ನಾನು ಮೇಕಪ್ ಕಿಟ್ಟೆಲ್ಲ ಇಟ್ಟಿರ್ತೀನಲ್ವ ಬ್ರೈಡಲ್ಗೆಲ್ಲ ಮಾಡೋ ಅಂಥದ್ದು, ಅದನ್ನ ನೋಡಿ ನನಗೂ ಬೇಕು ಅಂತ ತುಂಬ ಕೇಳ್ತಾ ಇದ್ಲು. ರಿಯಲ್ದು ಕೊಟ್ಟರೆ ಅದನ್ನು ಹಾಳು ಮಾಡಿಬಿಡ್ತಾರಲ್ವ, ಹಂಗಾಗಿ ಇದರ ಪ್ಲಾಸ್ಟಿಕ್ದು ಸಿಕ್ತು. ಒಂಥರ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಮಕ್ಕಳಿಗೆ. ಬಟ್ ಇನ್ನೊಂದು ಕಡೆ ನೋಡಿದಾಗ ಒಂದು ಸ್ವಲ್ಪ ವೇಸ್ಟು ಅಂತ ನನಗೆ ಅನಿಸ್ತು. ಯಾಕಂದರೆ ಸುಮ್ಮನೆ ಇದಕ್ಕೆಲ್ಲ ದುಡ್ಡು ವೇಸ್ಟ್ ಮಾಡೋದು ನನಗಿಷ್ಟ ಆಗಲ್ಲ ಆ್ಯಕ್ಚುಲಿ ಪರ್ಸ್ನಲಿ. ನಮ್ಮ ಮನೆಯವ್ರಿಗೆ ಅವಳು ಏನು ಕೇಳ್ತಾಳೋ ಅದು ಕೊಡಿಸ್ಬಿಡ್ಬೇಕು ಅನ್ನೋದು ಅವ್ರಿಗಿದು. ಹಾಗೆಯೇ ನನ್ನ ಮಗಳಿಗೆ ಇನ್ನೊಂದು ಸರ್ಪ್ರೈಸ್ ಏನಪ್ಪ ಅಂದರೆ ಚಾಕ್ಲೇಟ್ ಮಾಡೋ ಅಂತ ತುಂಬ ದಿನದಿಂದ ಕೇಳ್ತಾ ಇದ್ಲು. ಹಂಗಾಗಿ ಹೋಮ್ ಮೇಡ್ ಚಾಕ್ಲೇಟ್ನ ಟ್ರೈ ಮಾಡ್ತಾ ಇದ್ದೆ. ಇಲ್ಲಿ ನಾನು 1 ಬೌಲಷ್ಟು ಕೋಕೋ ಪೌಡರ್ ಮತ್ತು 1 ಬೌಲಷ್ಟು ಅದೇ ಸೇಮ್ ಒಂದು ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಬಂದು ನಿಮ್ಮ ಮನೇಲಿ ಡ್ರೈ ಫ್ರೂಟ್ಸ್ ಏನಿರುತ್ತೆ ಅದನ್ನ ಚಾಪ್ ಮಾಡ್ಕೋಬೇಕು. ಇಷ್ಟೇ, ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು. ಹಾಗೆಯೇ ಇಲ್ಲೊಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದು ಸ್ವಲ್ಪ ಲೈಟಾಗಿ ಇದಾದಮೇಲೆ ನಾವು ರುಬ್ಕೊಂಡಿದ್ನಲ್ವ ಅದನ್ನು ಹಾಕ್ಬಿಟ್ಟು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಸೊ ಬೆಲ್ಲ ನಾವು ರುಬ್ಕೊಂಡಿರೋದ್ರಿಂದ ನೀಟಾಗಿ ಮೆಲ್ಟ್ ಆಗಿಬಿಡತ್ತೆ. ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಗಂಟು ಆಗದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದಾದಮೇಲೆ ನಾವು ಡ್ರೈ ಫ್ರೂಟ್ಸ್ನ ಅದನ್ನ ಚಾಪ್ ಮಾಡ್ಕೊಂಡಿದ್ವೋ ಅದನ್ನು ಕೂಡ ಸೇರಿಸ್ಕೋಬೇಕು. ಸೇಮ್ ಕ್ವಾಂಟಿಟಿಯಲ್ಲಿ ಸೇರಿಸ್ಕೊಳ್ಳಿ. ಆವಾಗ ತುಂಬ ಗಟ್ಟಿನೂ ಆಗಲ್ಲ, ತುಂಬ ಮೆತ್ತು ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಚಾಕ್ಲೇಟು. ಸೊ ಔಟ್ ಸೈಡೆಲ್ಲ ತಿನ್ಸೋ ಬದಲು ಈ ರೀತಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಹಂಗಾಗಿ ಮಾಡಿಕೊಡ್ತಾ ಇದ್ದೆ. ಹಾಗೆಯೇ ಇದು ಚೆನ್ನಾಗಿ ಕೂಲೆಲ್ಲ ಆದಮೇಲೆ ಈ ಥರ ಚಾಕ್ಲೇಟ್ದು ಮೋಲ್ಡ್ ಇರುತ್ತಲ್ವ, ಅದಕ್ಕೆ ನೀಟಾಗಿ ಅದು ಶೇಪ್ ಯಾವ ರೀತಿ ಶೇಪ್ ಎಲ್ಲ ಇರುತ್ತೆ ಅದಕ್ಕೆ ಹಾಕ್ಕೋಬೇಕು. ಸೇಮ್ ಅಷ್ಟೇ. ಇದ್ರ ಮೇಲೆ ಬೇಕಾದರೆ ನೀವು ಡ್ರೈ ಫ್ರೂಟ್ಸ್ ಏನಾದರೂ ಹಾಕಿ ಕೂಡ ಇಟ್ಕೋಬೋದು. ನಾನೇನು ಹಾಕ್ಕೊಂಡಿಲ್ಲ. ಇದನ್ನ ಒಂದು 24 ಅವರ್ಸು ಫ್ರೀಝರಲ್ಲಿ ಇಟ್ಬಿಟ್ಟು ಆಮೇಲೆ ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಅಷ್ಟು ಒಳ್ಳೇದಲ್ವಲ್ಲ ಹೆಲ್ತ್ಗೆ, ಹಂಗಾಗಿ ಬೆಲ್ಲ ಹಾಕಿರೋದ್ರಿಂದ ತುಂಬ ಒಳ್ಳೆಯದು ಹೆಲ್ತ್ಗೆ ಕೂಡ. ನೀವು ಒಂದ್ಸಲ ಟ್ರೈ ಮಾಡಿ.